ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 100 ಪ್ಲಸ್ ಎ ಲೆಟರ್ಸ್ ಶಬ್ದಗಳನ್ನು ನೋಡೋಣ. ಮೊದಲನೇದಾಗಿ ಎ. ಇದನ್ನು ನಾವು ಎ ಅಂತಾನೂ ಪ್ರೊನೌನ್ಸ್ ಮಾಡ್ಬೋದು ಅಥವಾ ಆ ಅಂತ ಕೆಲವೊಬ್ರು ಪ್ರೊನೌನ್ಸ್ ಮಾಡ್ತಾರೆ. ಎರಡೂ ಕೂಡ ಸೇಮ್. ಇದರ ಅರ್ಥ ಒಂದು. ನೆಕ್ಸ್ಟ್ ಒನ್ ಅಬ್ಯಾಂಡನ್. ಅಬ್ಯಾಂಡನ್ ಅಂದ್ರೆ ತ್ಯಾಜಿಸು. ಎಬಿಲಿಟಿ. ಎಬಿಲಿಟಿ ಅಂದ್ರೆ ಸಾಮರ್ಥ್ಯ. ಏಬಲ್. ಏಬಲ್ ಅಂದ್ರೆ ಸಮರ್ಥ. ಅಬಾರ್ಷನ್. ಅಬಾರ್ಷನ್ ಅಂದ್ರೆ ಗರ್ಭಪಾತ. ಅಬೌಟ್. ಅಬೌಟ್ ಅಂದ್ರೆ ಬಗ್ಗೆ. ಅಬಾವ್ ಅಂದ್ರೆ ಮೇಲೆ. ಅಬ್ರಾಡ್ ಅಂದ್ರೆ ವಿದೇಶದಲ್ಲಿ. ಅಬ್ಸೆನ್ಸ್ ಅಂದ್ರೆ ಅನುಪಸ್ಥಿತಿ. ಅಬ್ಸಲ್ಯೂಟ್ ಅಂದ್ರೆ ಸಂಪೂರ್ಣ. ಅಬ್ಸಲ್ಯೂಟ್ಲಿ ಅಂದ್ರೆ ಸಂಪೂರ್ಣವಾಗಿ. ಅಬ್ಸಾರ್ಬ್. ಅಬ್ಸಾರ್ಬ್ ಅಂದ್ರೆ ಹೀರಿಕೊಳ್ಳುವುದು. ಅಬ್ಯೂಸ್. ಅಬ್ಯೂಸ್ ಅಂದ್ರೆ ನಿಂದನೆ. ಅಕಾಡೆಮಿಕ್. ಅಕಾಡೆಮಿಕ್ ಅಂದ್ರೆ ಶೈಕ್ಷಣಿಕ. ಅಕ್ಸೆಪ್ಟ್. ಅಕ್ಸೆಪ್ಟ್ ಅಂದ್ರೆ ಒಪ್ಪಿಕೊಳ್ಳುವುದು ಅಥವಾ ಸ್ವೀಕರಿಸುವುದು ಅಂತ ಅರ್ಥ. ಅಕ್ಸೆಸ್ ಅಂದ್ರೆ ಪ್ರವೇಶ. ಆಕ್ಸಿಡೆಂಟ್ ಅಂದ್ರೆ ಅಪಘಾತ. ಅಕಂಪನಿ ಅಂದ್ರೆ ಜೊತೆಯಲ್ಲಿ. ಅಕಾಂಪ್ಲಿಷ್. ಅಕಾಂಪ್ಲಿಷ್ ಅಂದ್ರೆ ಸಾಧಿಸು. ಅಕಾರ್ಡಿಂಗ್. ಅಕಾರ್ಡಿಂಗ್ ಅಂದ್ರೆ ಪ್ರಕಾರ. ಅಕಾರ್ಡಿಂಗ್ ಟು ಸೈಂಟಿಸ್ಟ್ ಅಂದ್ರೆ ಒಬ್ಬ ವಿಜ್ಞಾನಿಯ ಪ್ರಕಾರ. ಆ ಸಂದರ್ಭದಲ್ಲಿ ಈ ವರ್ಡ್ಸ್ನ ಯೂಸ್ ಮಾಡಬಹುದು. ಅಕೌಂಟ್ ಅಂದ್ರೆ ಖಾತೆ. ಅಕ್ಯುರೇಟ್ ಅಂದ್ರೆ ನಿಖರವಾದ. ಅಕ್ಯೂಸ್ ಆರೋಪಿಸುತ್ತಾರೆ. ಅಕ್ಯೂಸ್ ಅಂದ್ರೆ ಇನ್ನೊಬ್ಬರ ಮೇಲೆ ಆರೋಪ ಮಾಡುವುದು. ಅಚೀವ್ ಅಂದ್ರೆ ಸಾಧಿಸು. ಅಚೀವ್ಮೆಂಟ್ ಅಂದ್ರೆ ಸಾಧನೆ. ಆಸಿಡ್ ಅಂದ್ರೆ ಆಮ್ಲ. ಅಕ್ನಾಲೆಡ್ಜ್ ಅಂದ್ರೆ ಅಂಗೀಕರಿಸಿ. ಅಕ್ವೈರ್. ಅಕ್ವೈರ್ ಅಂದ್ರೆ ಸ್ವಾಧೀನಪಡಿಸಿಕೊಳ್ಳಿ. ಅಕ್ರೋಸ್ ಅಂದ್ರೆ ಅಡ್ಡಲಾಗಿ. ಆಕ್ಟ್. ಆಕ್ಟ್ ಅಂದ್ರೆ ಕಾರ್ಯ. ಆಕ್ಷನ್ ಅಂದ್ರೆ ಕ್ರಮ. ಆಕ್ಟಿವ್ ಅಂದ್ರೆ ಸಕ್ರಿಯ. ಆಕ್ಟಿವಿಸ್ಟ್ ಅಂದ್ರೆ ಕಾರ್ಯಕರ್ತ. ಆಕ್ಟಿವಿಟಿ ಅಂದ್ರೆ ಚಟುವಟಿಕೆ. ಆಕ್ಟರ್ ಅಂದ್ರೆ ನಟ. ಆಕ್ಟ್ರೆಸ್ ಅಂದ್ರೆ ನಟಿ. ಆಕ್ಚುಯಲ್ ಅಂದ್ರೆ ನಿಜವಾದ. ಆಕ್ಚುಯಲಿ. ಆಕ್ಚುಯಲಿ ಅಂದ್ರೆ ವಾಸ್ತವವಾಗಿ. ಆಡ್ ಅಂದ್ರೆ ಜಾಹೀರಾತು. ಅಡ್ಯಾಪ್ಟ್. ಅಡ್ಯಾಪ್ಟ್ ಅಂದ್ರೆ ಅಳವಡಿಸಿಕೊಳ್ಳಿ. ಆಡ್ ಅಂದ್ರೆ ಸೇರಿಸಿ. ಎಡಿಷನ್ ಅಂದ್ರೆ ಸೇರ್ಪಡೆ. ಎಡಿಷನಲ್ ಅಂದ್ರೆ ಹೆಚ್ಚುವರಿ. ಅಡ್ರೆಸ್ ಅಂದ್ರೆ ವಿಳಾಸ. ಅಡೆಕ್ವೇಟ್ ಅಂದ್ರೆ ಸಮರ್ಪಕ. ಅಡ್ಜಸ್ಟ್ ಅಂದ್ರೆ ಸರಿಹೊಂದಿಸು. ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಡಳಿತ. ಅಡ್ಮಿನಿಸ್ಟ್ರೇಟರ್. ಅಡ್ಮಿನಿಸ್ಟ್ರೇಟರ್ ಅಂದ್ರೆ ನಿರ್ವಾಹಕ. ಅಡ್ಮೈರ್. ಅಡ್ಮೈರ್ ಅಂದ್ರೆ ಅಚ್ಚುಮೆಚ್ಚು. ಅಡ್ಮಿಷನ್ ಅಂದ್ರೆ ಪ್ರವೇಶ. ಅಡ್ಮಿಟ್ ಅಂದ್ರೆ ಒಪ್ಪಿಕೊಳ್ಳುತ್ತೇನೆ ಅಂದ್ರೆ ನಾನು ಈ ತಪ್ಪು ಮಾಡಿದ್ದೇನೆ ಅಂತ ಅಡ್ಮಿಟ್ ಆಗ್ತಾರಲ್ಲ ಅದನ್ನ. ಅಡೋಲೆಸೆಂಟ್. ಅಡೋಲೆಸೆಂಟ್ ಅಂದ್ರೆ ಹರೆಯದ. ಏನು ಹರೆಯದ ಅವರಿಗೆ ಅಡೋಲೆಸೆಂಟ್ ಅಂತ ಕರೆಯೋದು. ಅಡಾಪ್ಟ್ ಅಂದ್ರೆ ಅಳವಡಿಸಿಕೊಳ್ಳಿ. ಅಂದ್ರೆ ಚಿಕ್ಕ ಮಕ್ಕಳನ್ನ ನಾವು ಅಡಾಪ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅದನ್ನ ಅಳವಡಿಸಿಕೊಳ್ಳುವುದು ಅಂತ ಹೇಳ್ಬೋದು. ಅಡಲ್ಟ್ ಅಂದ್ರೆ ವಯಸ್ಕ. ಅಡ್ವಾನ್ಸ್ ಅಂದ್ರೆ ಮುಂಗಡ. ಅಡ್ವಾನ್ಸ್ಡ್ ಅಂದ್ರೆ ಮುಂದುವರಿದ. ಅಡ್ವಾಂಟೇಜ್ ಅಂದ್ರೆ ಅನುಕೂಲ. ಅಡ್ವೆಂಚರ್. ಅಡ್ವೆಂಚರ್ ಅಂದ್ರೆ ಸಾಹಸ. ಅಡ್ವರ್ಟೈಸಿಂಗ್. ಅಡ್ವರ್ಟೈಸಿಂಗ್ ಅಂದ್ರೆ ಜಾಹೀರಾತು. ಅಡ್ವೈಸ್
ಅಂದ್ರೆ ಸಲಹೆ. ಅಡ್ವೈಸ್ ಅಂದ್ರೆ ಸಲಹೆ ನೀಡಿ. ಅಡ್ವೈಸರ್ ಅಂದ್ರೆ ಸಲಹೆಗಾರ. ಅಡ್ವೊಕೇಟ್ ಅಂದ್ರೆ ವಕೀಲ. ಅಫೇರ್ ಅಂದ್ರೆ ಸಂಬಂಧ. ಇಲ್ಲಿ ನೋಡಿ, ಅಡ್ವೈಸ್ಗೆ ಎರಡೂ ರೀತಿಯಿಂದ ನಾವು ಬಳಕೆ ಮಾಡಬಹುದು. ADVICE, ADVISE ಅಂತ ಎರಡೂ ಕೂಡ ಸೇಮ್. ಆದ್ರೆ ನಾವು ಫಸ್ಟ್ ಒನ್ ನ ನೌನ್ ಆಗುತ್ತೆ, ಹಾಗೆ ಸೆಕೆಂಡ್ ಒನ್ ಇದು ವರ್ಬ್ ಆಗಿರುತ್ತೆ. ಎರಡೂ ಕೂಡ ಏನಾದ್ರೂ ಸಲಹೆ ಅಥವಾ ಏನಾದ್ರೂ ಕೊಡುವ ಸಂದರ್ಭದಲ್ಲಿನೇ ನಾವು ಬಳಕೆ ಮಾಡ್ತೀವಿ. ಅಫೆಕ್ಟ್ ಅಂದ್ರೆ ಪರಿಣಾಮ. ಅಫೋರ್ಡ್ ಅಂದ್ರೆ ಭರಿಸು. ಅಫ್ರೇಡ್ ಅಂದ್ರೆ ಎದರಿದ. ಅಫ್ರಿಕನ್ ಅಂದ್ರೆ ಆಫ್ರಿಕನ್ ಅಂದ್ರೆ ಆಫ್ರಿಕದವನು. ಆಫ್ರಿಕನ್ ಅಮೇರಿಕನ್ ಅಂದ್ರೆ ಆಫ್ರಿಕದ ಅಮೇರಿಕದವನು. ಆಫ್ಟರ್ ಅಂದ್ರೆ ನಂತರ. ಆಫ್ಟರ್ನೂನ್ ಅಂದ್ರೆ ಮಧ್ಯಾಹ್ನ. ಅಗೇನ್ ಮತ್ತೆ. ಅಗೇನ್ಸ್ಟ್ ವಿರುದ್ಧ. ಏಜ್ ವಯಸ್ಸು. ಏಜೆನ್ಸಿ ಅಂದ್ರೆ ಸಂಸ್ಥೆ. ಎಜೆಂಡಾ ಕಾರ್ಯಸೂಚಿ. ಅಗ್ರಿ ಒಪ್ಪುತ್ತೇನೆ. ಅಗ್ರೆಸಿವ್ ಅಗ್ರೆಸಿವ್ ಅಂದ್ರೆ ಆಕ್ರಮಣಕಾರಿ. ಅಗೋ ಅಂದ್ರೆ ಹಿಂದೆ. ಅಗ್ರಿಮೆಂಟ್ ಅಂದ್ರೆ ಒಪ್ಪಂದ. ಅಗ್ರಿಕಲ್ಚರ್ ಅಂದ್ರೆ ಕೃಷಿ. ಅಹೆಡ್ ಅಹೆಡ್ ಅಂದ್ರೆ ಮುಂದೆ. ಏಡ್ ಏಡ್ ಅಂದ್ರೆ ನೆರವು. ಏಡ್ ಏಡ್ ಅಂದ್ರೆ ಸಹಾಯಕ. ಇಲ್ಲಿ ಎರಡೂ ಕೂಡ ಸೇಮ್ ಪ್ರೊನೌನ್ಸಿಯೇಷನ್ ಇದೆ. ಏಮ್ ಅಂದ್ರೆ ಗುರಿ. ಏರ್ ಅಂದ್ರೆ ಗಾಳಿ. ಏರ್ಕ್ರಾಫ್ಟ್ ಏರ್ಕ್ರಾಫ್ಟ್ ಅಂದ್ರೆ ವಿಮಾನ. ಏರ್ಲೈನ್ ಅಂದ್ರೆ ವಿಮಾನಯಾನ. ಏರ್ಪೋರ್ಟ್ ಅಂದ್ರೆ ವಿಮಾನ ನಿಲ್ದಾಣ. ಅಲೋ ಅಲೋ ಅಂದ್ರೆ ಅವಕಾಶ. ಆಲ್ಕೋಹಾಲ್ ಆಲ್ಕೋಹಾಲ್ ಅಂದ್ರೆ ಮದ್ಯ. ಅಲೈವ್ ಅಂದ್ರೆ ಜೀವಂತವಾಗಿ. ಆಲ್ ಅಂದ್ರೆ ಎಲ್ಲ. ಅಲಯನ್ಸ್ ಅಲಯನ್ಸ್ ಅಂದ್ರೆ ಮೈತ್ರಿ. ಅಲ್ಲೇ ಅಲ್ಲೇ ಅಂದ್ರೆ ಮಿತ್ರ. ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂದ್ರೆ ಬಹುತೇಕ. ಅಲೋನ್ ಅಲೋನ್ ಅಂದ್ರೆ ಏಕಾಂಗಿಯಾಗಿ. ಅಲೋಂಗ್ ಅಲೋಂಗ್ ಅಂದ್ರೆ ಜೊತೆಗೆ. ಆಲ್ರೆಡಿ ಆಲ್ರೆಡಿ ಅಂದ್ರೆ ಈಗಾಗಲೇ. ಇದೇ ರೀತಿ ಹಲವಾರು ವರ್ಡ್ಸ್, ಸೆಂಟೆನ್ಸಸ್ ಸೇರಿ ಟೋಟಲ್ 14 PDF ಬುಕ್ಸ್ ಇವೆ. ನಿಮಗೆ ಏನಾದರೂ ಬೇಕಾದಲ್ಲಿ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ.